ದಶಮಿ ಆಗ್ಲಿ ದೀಪಾವಳಿ ಆಗ್ಲಿ ನಮಗಂತೂ ರಜೆ ಇಲ್ಲ. ಹಂಗೆ ಮಧ್ಯಾಹ್ನ ಅದೇ ಗ್ಯಾಪಲ್ಲಿ ಲಂಚ್ ಬ್ರೇಕಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಚಂದ ಪಾಂಡ್ಸ್ ಪೌಡ್ರ್ ಇತ್ತು, ಗಸಗಸ ಮುಖಕ್ಕೆ ಹಾಕಿ ತಿಕ್ಕೊಂಡು ಹಂಗೆ ಹೊರಟ್ರೆ ನನ್ನ ಸ್ಲಿಪ್ಪರ್ ನೋಡ್ರೆ ಹಿಂದ್ಗಡೆ ಇದೆ. ಹಿಂದ್ಗಡೆ ಹೋಗ್ಬೇಡ, ಮುಂದ್ಗಡೆ ಯಾವಾಗ್ಲೂ ಹೋಗ್ಬೇಕು ಅಂತ ಹೇಳೋದು ನಮ್ಮನೇಲಿ. ಹಂಗೆ ಸ್ಲಿಪ್ಪರ್ ತಗೊಂಬಂದು ಮುಂದ್ಗಡೆ ಇಟ್ಟು ಮುಂದ್ಗಡೆಯಿಂದ ಹಾಕೊಂಡು ದೇವಸ್ಥಾನದ ಕಡೆ ಓಡಿ ಹೋದೆ. ಇವನ್ ನೋಡಿ ಗುಂಡ, ಇವ್ರಮ್ಮ ಅನ್ಕೊಂಡು ನಮ್ಮ ಮಮ್ಮಿನ ಎತ್ಕೋ ಅಂತ ಹೇಳ್ತಾ ಇದ್ದೇನೆ. ಆಮೇಲೆ ಗೊತ್ತಾಯ್ತು, ಅಯ್ಯೋ ಎಲ್ಲ ನೋಡ್ತಿದ್ದಾರೆ, ಶೇಪ್ ಔಟ್ ಆಗ್ಬಿಡ್ತೆ ನಂದು ಅಂತ ಓಡ್ತಿದ್ದೇನೆ. ನಮ್ಮ ಪಪ್ಪನು ಅಯ್ಯೋ ಪ್ರಸಾದ ಎಂತ ಚಂದ ಉಂಟು, ಪ್ರಸಾದ ಅಂತ ಪಾಯಸ ಕೊಟ್ಟಿರಲ್ಲ ಅಂತ ಹೇಳಿ 3 ಗ್ಲಾಸ್ ಏರಿಸ್ತಿದ್ದಾರೆ. ಆಮೇಲೆ ಹಂಗೆ ಟೈಮ್ ಆಯ್ತಲ್ಲ ಅಂತ ನಾನು ಬೇಗ ಮನೆಗೆ ಹೋದೆ, ವರ್ಕ್ ಉಂಟಲ್ಲ ಅಂತ. ನನ್ನ ತಮ್ಮ ಅದೇ ಟೈಮಿಗೆ ಸ್ನಾನಕ್ಕೆ ಹೋಗ್ಬೇಕಾ, ಆರಾಮಲ್ಲಿ ಡೋರ್ ಕ್ಲೋಸ್ ಮಾಡ್ಕೊಂಡು ಚಂದ ಆರಾಮಲ್ಲಿ ಸ್ನಾನ ಮಾಡ್ತಾ ಇದ್ದಾನೆ ಹಾಡು ಹೇಳ್ಕೊಂಡು. ಡೋರ್ ಓಪನ್ ಮಾಡ ಅಂದ್ರೆ ತಡಿ ಅಂತ ಹೇಳಿ 10 ನಿಮಿಷ ಕಾಯಿಸ್ಯಾನೆ. ಅದೇ ಟೈಮಲ್ಲಿ ನಮ್ಮನೆ ನಾಯಿಗಳು ಬೇರೆ ನನ್ನ ಕಾಲ್ ತರಿತಾ ಇದಾವೆ, ಏನಾದ್ರು ತಗೊಂಬಂದ್ಯಾ ತಿನ್ನೋದಿಕ್ಕೆ ಅಂತ. ಸ್ವಲ್ಪ ಹೊತ್ತಿಗೆ ಬಂದ್ರು. ಅದಾದ್ಮೇಲೆ ಲಾಸ್ಟ್ ವರ್ಷ ಎಲ್ಲ ನಾನು ಇರ್ಲಿಲ್ಲ, ಬೆಂಗಳೂರಲ್ಲ ಇದ್ದೆ ಆಯುಧ ಪೂಜೆ ಟೈಮಲ್ಲಿ. ಈ ವರ್ಷ ಮಾತ್ರ ಮನೇಲಿ ಇದ್ದೀನಿ, ಹಂಗಾಗಿ ಚಂದ ಆಯುಧ ಪೂಜೆ ನೋಡೋದಿಕ್ಕೆ ಆಯ್ತು. ಆಮೇಲೆ ಬೆಳಿಗ್ಗೆಯಿಂದ ನಮ್ಮ ಮಮ್ಮಿ ಪೂಜೆ ಮಾಡು, ಲ್ಯಾಪ್ಟಾಪಿಗೆ ಪೂಜೆ ಮಾಡು ಅಂತ ಹೇಳ್ತಾ ಇದ್ರು. ನಾನು ಹಂಗೆ ಇರು ಅಂತ ಸುಮ್ಮನೆ ಇದ್ದೆ. ಆಮೇಲೆ ಭಟ್ರು ಹತ್ರನೇ ಒಂದು ಪೂಜೆ ಮಾಡಿ ಲ್ಯಾಪ್ಟಾಪಿಗೂ ಅಂತ ಹೇಳಿ ಪೂಜೆ ಮಾಡಿಸಿದ್ರು. ಡೈರೆಕ್ಟ್ ಭಟ್ರಿಂದಾನೆ ನನ್ನ ಲ್ಯಾಪ್ಟಾಪಿಗೆ ಪೂಜೆ ಆಯ್ತು ಇವತ್ತು. ಆದ್ರೆ ಚಂದ ಪೂಜೆ ಮಾಡಿದ್ರು ಗೊತ್ತಾ.